ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭ ಆಗಿದೆ. ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಆಚೆ ಅಂತೂ. ಎಲ್ಲಾ ಕಡೆ ಗಿಲ್ಲಿ ಗಿಲ್ಲಿ ಗಿಲ್ಲಿನೇ ಗೆಲ್ಲೋದು, ಚಿಕ್ಕ ಮಕ್ಕಳಿಂದ ಕೂಡು ಹಿರಿಯರ್ವರೆಗೂ ಕೂಡ ಗಿಲ್ಲಿನೇ ಗೆಲ್ಲೋದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹೊರಗಡೆ ಜನದ ಒಪಿನಿಯನ್ ಕೇಳಾಯ್ತು. ನಮ್ಮ ಆಫೀಸ್ ಅಲ್ಲಿ ಒಂದ್ ರೀತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಕೂತಿದ್ದಾರೆ ಯಾರು ಗೆಲ್ಬಹುದು ಅಂತ ಹೇಳ್ಬಿಟ್ಟು. ಕಂಟಿನ್ಯೂಸ್ಲಿ ಅಪ್ಡೇಟ್ಸ್ ಸಿಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಯಾರು ಏನು ಇರ್ತಾ ಹೇಗೆ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಆಫೀಸ್ ಅಲ್ಲಿ ಹೇಗಿದೆ ಕ್ರೇಜ್, ಯಾರಿಗೆ ವೋಟ್ ಜಾಸ್ತಿ ಬೀಳುತ್ತೆ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನನ್ನ ಫಾಲೋ ಮಾಡಿ. ಸೊ ಹೊರಗಡೆ ಜನದ ಒಪಿನಿಯನ್ ಅನ್ನ ತೆಗೆದುಕೊಂಡು ಆಯ್ತು, ಎಲ್ಲರೂ ಕೂಡ ಗಿಲ್ಲಿನೇ ಜೈ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಆಂಕರ್ ವನಿತಾ ಅವರು, ಇವರು ಅಂತೂ ಬಿಗ್ ಬಾಸ್ ಹೆಂಗೆ ಅಂದ್ರೆ ಈ ಒಂದು ಹಾಫ್ ಅನ್ ಅವರ್ ಬ್ರೇಕ್ ಅಲ್ಲೂ ಕೂಡ ಆನ್ ಮಾಡ್ಕೊಂಡು ಮೇಕಪ್ ಮಾಡುವಾಗ, ಊಟ ಮಾಡುವಾಗ ಯಾವಾಗ್ಲೂ ಕೂಡ ಜಿಯೋ ಸ್ಟಾರ್ ಅಲ್ಲಿ ನೋಡ್ತೀರಾ, ನೋಡ್ತಾನೆ ಇರ್ತಾರೆ. ಸೊ ನೋಡೋಣ ಏನ್ ಹೇಳ್ತಾರೆ ಅಂತ. ವನಿತಾ, ಬಿಗ್ ಬಾಸ್ ಡೈಲಿ ಫಾಲೋ ಮಾಡ್ತೀರಾ. ಸೊ ಯಾರ ಆಟ ಇಷ್ಟ, ಯಾಕೆ ಇಷ್ಟ, ನಿಮ್ಮ ವೋಟ್ ಯಾರಿಗೆ ಬಿದ್ದಿದೆ? ಎಸ್, ನಾನು ಪ್ರತಿ ಸತಿನೂ ಗಿಲ್ಲಿಗೆ ವೋಟ್ ಮಾಡ್ಕೊಂಡು ಬಂದಿದ್ದು. ಎಸ್, ಪ್ರತಿ ಸತಿ ಈಗಲೂ ಕೂಡ ಗಿಲ್ಲಿಗೆ ವೋಟ್ ಮಾಡಿದ್ದೀನಿ. ಎಷ್ಟು 99 ಏನು ವೋಟ್ಸ್ ಇರುತ್ತೆ ಪೂರ್ತಿ ನಾನು ಗಿಲ್ಲಿಗೆ ವೋಟ್ ಮಾಡಿದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಸೀಸನ್ 12 ಏನಿದೆ, ಇದರಲ್ಲಿ ಫುಲ್ ಇಡೀ ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ಗಿಲ್ಲಿ ಮಾತ್ರ. ಸೊ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಅಂತ ಹೇಳ್ಬೋದು, ಪಳಾರ್ ಗಿಲ್ಲಿ. ಸೊ ಹಾಗಾಗಿ ಈಗ ಎಲ್ಲೆಡೆ ಕೂಡ ಕರ್ನಾಟಕದಾದ್ಯಂತ ಗಿಲ್ಲಿ ಫ್ಯಾನ್ಸ್ ಜೋರಾಗಿದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ಒಬ್ಬ ಗಿಲ್ಲಿಯ ಅಭಿಮಾನಿ. ಸೊ ಹಾಗಾಗಿ ಗಿಲ್ಲಿಗೆ ನಾನು ವೋಟ್ ಮಾಡಿದ್ದೀನಿ. ಆ್ಯಂಡ್ ಗಿಲ್ಲಿನೇ ಗೆಲ್ಲಬೇಕು ಅನ್ನೋದು ಕೂಡ ನನ್ನ ಇಷ್ಟ, ಆಶಯ. ಸೂಪರ್. ಅಂಡ್ ಇಲ್ಲಿ ನಮ್ಮ ಮಧು ಅವರು ಎನಿ ಟೈಮ್ ಡಿಜಿಟಲ್ ಅಲ್ಲಿ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡೋದು ಎಲ್ಲ ಮಾಡ್ತಾರೆ. ಮಧು ಯಾಕೋ ನಾಚ್ಕೋತಿದ್ದಾರೆ, ನಾಚ್ಕೋಬಾರ್ದು. ಯಾರು ಗೆಲ್ಬೇಕು ಈ ಸತಿ ಗಿಲ್ಲಿ ಗೆಲ್ಲಬೇಕು. ಯಾಕೆ? ಗಿಲ್ಲಿ ಅಂದರೆ ನಂಗೆ ಇಷ್ಟ, ಅವ್ನ ಮಾತು ಇಷ್ಟ, ಡೈರೆಕ್ಟ್ ಶೂಟು ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಇವಾಗ ಆಲ್ಮೋಸ್ಟ್ ಡಿಜಿಟಲ್ ವರ್ಕ್ ಮಾಡ್ತೀರಾ ಅಂದಮೇಲೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ವೈರಲ್ ಕಂಟೆಂಟ್ಸು, ಟ್ರೋಲ್ ಕಂಟೆಂಟ್ಸ್ ಎಲ್ಲವೂ ಕೂಡ ಗೊತ್ತಿರುತ್ತೆ. ಸೊ ಅದನ್ನ ನೋಡಿದಾಗ ಯಾರಿಗೆ ವೋಟ್ ಜಾಸ್ತಿ ಎಂಟರ್ಟೈನ್ ಯಾರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಗಿಲ್ಲಿ ಬಿಟ್ಬಿಟ್ಟು ಅಶ್ವಿನಿ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಇಲ್ಲ, ಅಶ್ವಿನಿ ಹೆಸರು ಅಷ್ಟು ಕೇಳಿ ಬರ್ತಿಲ್ಲ, ರಕ್ಷಿತಾ ಹೆಸರು ಕೇಳಿ ಬರ್ತಾ ಇದೆ. ಗಿಲ್ಲಿ ಬಿಟ್ಟರೆ ರಕ್ಷಿತಾ, ರಕ್ಷಿತಾ ಬಿಟ್ಟರೆ ಗಿಲ್ಲಿ ಅಂತ ಮಾತಾಡ್ಕೊಳ್ತಿದ್ದಾರೆ. ಸೊ ಗಿಲ್ಲಿಗಿರ್ಬೋದು. ವಿನ್ನರ್ ಆಗೋದು ಗಿಲ್ಲಿ, ರನ್ನರ್ ಅಪ್ ಯಾರಾಗ್ತಾರೋ ಗೊತ್ತಿಲ್ಲ, ಬಟ್ ಗಿಲ್ಲಿನೇ ಗೆಲ್ತಾನೆ, ಗಿಲ್ಲಿನೇ ಗೆಲ್ಲಬೇಕು. ಸೂಪರ್. ಬಿಸಿ ಇದ್ದಾರೆ ಅನ್ಸುತ್ತೆ. ಹಾಯ್, ಯಾರು ಗೆಲ್ತಾರೆ ಅನ್ಸುತ್ತೆ? ಆ್ಯಕ್ಚುಲಿ ವೋಟ್ ನೋಡ್ತಾ ಹೋದರೆ ಗಿಲ್ಲಿ ವಿನ್ ಆಗ್ಬೋದು, ಬಟ್ ನನಗೆ ರಕ್ಷಿತಾ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಮಂಗಳೂರು ಹುಡುಗಿ ಆಗಿರೋದ್ರಿಂದ. ಸೊ ಈ ವರ್ಷ ಮಂಗಳೂರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ. ಸೊ ಹಾಗಾಗಿ ರಕ್ಷಿತಾ ವಿನ್ ಆಗಬೇಕು ಅಂತ ನನ್ನ ಆಸೆ. ಅಫ್ಕೋರ್ಸ್ ಗಿಲ್ಲಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ಖಂಡಿತ ಅವರೇ ವಿನ್ ಆಗ್ತಾರೆ. ಬಟ್ ಅಶ್ವಿನಿ ಗೌಡ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಮೇ ಬಿ ರನ್ನರ್ ಅಪ್ ಅಶ್ವಿನಿ ಆಗಬಹುದು ಅಥವಾ ರಕ್ಷಿತಾನೂ ಆಗಬಹುದು. ಗಿಲ್ಲಿ ವಿನ್ ಆಗಬೇಕು ಅಂತ ನನಗೇನು ಆಸೆ ಇಲ್ಲ, ಬಟ್ ಅವ್ರು ವಿನ್ ಆಗ್ತಾರೆ ಅಷ್ಟೇ. ಅಲ್ಲ, ರೈತರ ಮಗ ಗೆಲ್ಬೇಕು, ಬಡವ್ರ ಮಕ್ಳು ಗೆಲ್ಬೇಕಲ್ವಾ? ಎಲ್ಲರೂ ಬಡವ್ರ ಮಕ್ಕಳು, ಯಾರು ಶ್ರೀಮಂತರ ಮಕ್ಕಳು ಅದರಲ್ಲಿ ಇಲ್ಲ. ಸೊ ಎಲ್ಲರೂ ಬಡವರಿಂದನೇ ಬಂದಿದ್ದಾರೆ. ಅಫ್ಕೋರ್ಸ್ ನಮ್ಮ ರಕ್ಷಿತಾ ಕೂಡ ಬಡವರೇನು, ಶ್ರೀಮಂತರೇನಲ್ಲ. ಬಟ್ ಗಿಲ್ಲಿಗೆ ಅಷ್ಟು ಸಪೋರ್ಟ್ ಇರೋ ಕಾರಣ ಖಂಡಿತ ಅವರು ವಿನ್ ಆಗೇ ಆಗ್ತಾರೆ. ಈಗ ರಕ್ಷಿತದ್ದು ಕೆಲವೊಂದು ಎಂಟರ್ಟೈನ್ ಮಾಡ್ತಾ ಇರುವಂತಹ ವಿಡಿಯೋಸ್ ಆಗಿರ್ಬೋದು, ಅವ್ರು ಮಾತನಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಇಮಿಟೇಟ್ ಮಾಡಿಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಹುಡುಗರು ರಕ್ಷಿತಾ ಥರನೇ ಎರಡೆರಡು ರೋಲಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ನಿಮಗೆ ರಕ್ಷಿತಾ ಇಷ್ಟ ಅಂತ ಹೇಳ್ತಿದ್ದೀರಾ. ಸೊ ಅವ್ರ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಅವ್ರಿಗೆ ಟಾಂಗ್ ಕೊಡೋದು ಅಥವಾ ಇಮಿಟೇಟ್ ಮಾಡೋದು ಏನಾದರೂ ಮಾಡ್ಬೋದಾ? ಖಂಡಿತ ಅದೆಲ್ಲ ಇಲ್ಲ ಅದೆಲ್ಲ ಏನಿಲ್ಲ. ಥ್ಯಾಂಕ್ ಯು. ಬಟ್ ರಕ್ಷಿತಾ ಯೂಸ್ ಮಾಡೋ ಒಂದು ವರ್ಡ್ ರಕ್ಷಿತಾ ಅವರು ಬಲೆ ಗೈಸ್ ತುಂಬ ಫೇಮಸ್ ಅದು. ರಕ್ಷಿತಾ ಅಂದ್ರೇನೆ ಬಲೆ ಗೈಸ್ ಅಂದ್ರೇನೆ ರಕ್ಷಿತಾ. ಸೊ ರಕ್ಷಿತಾ ವಿನ್ ಆಗ್ಲಿ ಅಂತ ನನ್ನ ಆಸೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ. ಇಲ್ಲಿ ತುಂಬಾ ದೊಡ್ಡ ಅಭಿಮಾನಿ ಇದ್ದಾರೆ. ಬಿಗ್ ಬಾಸ್ ಅಂದ್ರೆ ತುಂಬಾ ಜೀವ ಅಂತಾನೆ ಹೇಳ್ಬೋದು ಅವ್ರಿಗೆ. ಸೊ ಡೈಲಿ ನೋಡ್ತಾರಂತೆ ಬಿಗ್ ಬಾಸ್ ಫ್ಯಾನ್ ಇವರು, ವಿವೇಕ್ ಅಂತ ಹೇಳ್ಬಿಟ್ಟು. ನಮ್ಮ ಪೊಲಿಟಿಕಲ್ ರಿಪೋರ್ಟರು, ಸಖತ್ತಾಗಿ ರಿಪೋರ್ಟಿಂಗ್ ಮಾಡ್ತಾರೆ, ತುಂಬಾ ಅಲರ್ಟ್ ಆಗಿರ್ತಾರೆ. ಓಕೆ, ಯಾರು ಗೆಲ್ತಾರೆ ವಿವೇಕ್? ಯಾವ್ದ್ರಲ್ಲಿ ಮೇಡಮ್? ಮೈ ಗಾಡ್, ನಿಮ್ಗೆ ಫೇವ್ರೆಟ್ ಅಂತೆಲ್ಲ ನಾನು ಬಿಲ್ಡಪ್ ಕೊಟ್ಟಿದ್ದೀನಿ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಎಲ್ಲ ನೋಡೋರೆ ವೇಸ್ಟ್. ಅಯ್ಯಪ್ಪ, ಯಾಕಿಂತ ಹೇಳಕ್ಕೆ? ಸುಮ್ಮನೆ ಟೈಮ್ ವೇಸ್ಟು. ನಮ್ಮ ಮನೇಲಿರೋ ಜಗ್ಲಾನೇ ಸಾಲ್ವ್ ಮಾಡ್ಕೊಳ್ಳೋಕೆ ಕಷ್ಟ. ಅಲ್ಲಿ ಯಾರೋ 14-15 ಜನ ಹೊಡೆದಾಡ್ಕೊಳ್ತಾರಂತೆ. ಅದಕ್ಕೆ ಟೈಮ್ ಇಲ್ದಿರಾ, ನಾವು ಲೈಫಲ್ಲಿ ಏನು ಮಾಡಬೇಕು, ನಾವು ಏನು ಆಗಬೇಕು ಅಂತ ಗೊತ್ತಿದ್ದೀರಾ, ಸುಮ್ಮನೆ ಅವ್ರು ಜಗಳ ಆಡೋದು ನೋಡಬೇಕು. ಅದೆಲ್ಲ ನೋಡೋರೆ ವೇಸ್ಟು. ಹಂಗಿದ್ರೆ ನಿಮ್ ಬಿಗ್ ಬಾಸ್ ನೋಡೋದೇ ಇಲ್ಲ, ಕಂಟೆಸ್ಟೆಂಟ್ಸ್ಗಳು ಯಾರು ಗೊತ್ತೇ ಇಲ್ಲ ಅಂತ ಆಯ್ತು. ಬಿಗ್ ಬಾಸು ನಡೆಸೋರು ವೇಸ್ಟ್ ಅನ್ನಲ್ಲ ನಾನು. ನಡೆಸೋರು ಟ್ಯಾಲೆಂಟೆಡು, ಅದನ್ನು ನೋಡ್ತಾ ಇರೋರು ಕುರಿಗಳು, ಅವರು ವೇಸ್ಟು, ನೋಡೋರು ವೇಸ್ಟು ಅಷ್ಟೇ. ಹಂಗಿದ್ರೆ ಜನಗಳಿಗೆ ನೀವು ಟಾಂಗ್ ಎಸ್ 100% ಬಿಗ್ ಬಾಸ್ ನೋಡೋರೆಲ್ಲ ವೇಸ್ಟು. ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದೇ ಇಲ್ಲ. ಬಿಗ್ ಬಾಸ್ ನೋಡೋರು ಬಿಗ್ ಬಾಸ್ ಒಳಗೆ ಹೋಗಲ್ಲ, ಬಿಗ್ ಬಾಸ್ ನೋಡದೇ ಇರೋರೇ ಬಿಗ್ ಬಾಸ್ ಒಳಗೆ ಹೋಗೋದು. ಹಂಗಿದ್ರೆ ನೀವು ಒಳಗೆ ಹೋಗ್ತೀರಾ ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀರಾ. ನೀವು ನೋಡಲ್ಲ ಅಲ್ಲ? ಅದನ್ನ ನೋಡೋಣ ಮುಂದಿನ ದಿನದಲ್ಲಿ ಬಂದರೆ. ನಾನು ಹೋದಾಗೂ ನೋಡು ಅಂತ ನಾನು ಯಾರಿಗೂ ಹೇಳಲ್ಲ. ಅಲ್ಲಿ ಹೋದ್ರೂ ಕೂಡ ನಾನು ಅದೇ ಹೇಳ್ತೀನಿ, ನೋಡೋರೆಲ್ಲ ವೇಸ್ಟ್ ಅಂತಾನೆ ಹೇಳ್ತೀನಿ. ಮನೆ ಒಳಗೆ ಹೋದ್ರು ಕೂಡ ನಾನು ಈಗಲೂ ಅದೇ ಮಾತು, ಅವಾಗೂ ಅದೇ ಮಾತು.
ನಿಮ್ಮ ಈ ಹೇಳಿಕೆಯಿಂದ ಏನಾದರೂ ವೈರಲ್ ಆಗಿ ಟ್ರೋಲ್ ಆಗಿ ಇನ್ ಕೇಸ್ ಬಿಗ್ ಬಾಸ್ ಇಂದ ಈ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾರು ಎಲ್ಲಿ ಯಾವಾಗ ಏನು ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾಲ್ ಬಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಾ ಆಗಿದ್ರೆ? ಬಂದರೆ ಹೋಗೋಣ, ಬಟ್ ನಾನು ಹೇಳ್ತಾ ಇರೋದು ನೋಡೋದು ವೇಸ್ಟ್. ಅಲ್ಟಿಮೇಟ್ಲಿ ಅಷ್ಟೇ, ಟೈಮ್ ವೇಸ್ಟು, ಮನಿ ವೇಸ್ಟು. ಟಿ ವಿಯಲ್ಲೆಲ್ಲ ಕೇಬಲ್ ಹಾಕೊಂಡು ನೋಡೋದು, ಮತ್ತು ಫೋನಲ್ಲಿ ಇಂಟರ್ನೆಟ್ಟು ವೇಸ್ಟಿಗೆ. ಜಿಯೋ ಫ್ರೀ ಕೊಟ್ಟಿದ್ದಾರೆ ಅಂತ ನೋಡೋಕೆ ಹೋಗ್ಬೇಡಿ. ಸ್ವಲ್ಪ ಟ್ಯಾಲೆಂಟ್ ಆಗೋದಕ್ಕೆ ಏನಾದರೂ ನೋಡಿ. ಬಿಗ್ ಬಾಸ್ ನೋಡಿ ವೇಸ್ಟ್ ಮಾಡಬೇಡಿ ಟೈಮು. ಟ್ಯಾಲೆಂಟೆಡ್ ಆಗೋದಕ್ಕೆ ಏನಾದರೂ ಫೋನಲ್ಲಿ ನೋಡಿ, ಬಿಗ್ ಬಾಸ್ ನೋಡೋಕೆ ಹೋಗ್ಬೇಡಿ. ಸೂಪರ್ ಅಪ್ಪ, ನಿಮ್ಮ ಈ ಮಾತುಗಳು ಇನ್ಸ್ಪಿರೇಷನ್ ಆಗಲಿ ಎಷ್ಟೋ ಜನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೀವನ್ ಅವರೇ, ಊಟ ಮಾಡಿದ್ರಾ? ಇನ್ನು ಇಲ್ಲ, ಟೈಮೇ ಕೊಟ್ಟಿಲ್ವಾ? ಮುಗಿಸ್ಕೊಂಡು ಹೋಗಿ. ಅಂದ್ರೆ ನೀವು ಇವಾಗ ಏನೋ ಒಂದು ಕೇಳಕ್ ಬಂದಿದ್ದೀರಾ, ಅದಕ್ಕೋಸ್ಕರ ನಾನು ಊಟ ಮಾಡ್ದಲೆ ಇದು ಮುಗಿಸ್ಕೊಂಡು ಹೋಗ್ಬೇಕು. ಓ ಮೈ ಗಾಡ್. ಯಾರು ಗೆಲ್ತಾರೆ? ಮೇ ಬಿ ಗಿಲ್ಲಿ. ಯಾಕೆ? ಬಿಕಾಸ್ ಏನಕ್ಕೆ ಅಂದರೆ ಪ್ರೆಸೆಂಟ್ಲಿ ವೈಬ್ಸ್ ಇರೋದು ಹಾಗೆ, ಹೇಳೋಕ್ಕಾಗಲ್ಲ ನಾಳೆ ಏನಾಗುತ್ತೆ ಅಂದ್ಬಿಟ್ಟು. ಬಟ್ ಪ್ರೆಸೆಂಟ್ ವೈಬ್ಸ್ ಇರೋದು ಗಿಲ್ಲಿ ಅಷ್ಟೇ. ಈಗ ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂತ ಅವ್ರ ಫ್ಯಾನ್ಸ್ಗಳು ಒಂದಷ್ಟು ಲಿಸ್ಟ್ ರೀಸನ್ಸ್ನೇ ಕೊಟ್ಟಿದ್ದಾರೆ. ಅಂದರೆ ಬಡತನದಿಂದ ಬಂದ ಹುಡುಗ, ಸ್ಟ್ರಗಲ್ ಮಾಡಿದ್ದಾರೆ, ರೈತರ ಮಗ. ಆಮೇಲೆ ಗಿಲ್ಲಿ ಇನ್ ಕೇಸ್ ಗೆದ್ದಿಲ್ಲ ಅಂತಂದರೆ ಅಲ್ಲಿ ಪಕ್ಕ ರಾಜಕೀಯ ಆಗಿದೆ ಅಂತ ಕೂಡ ಈಗ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೆಂಟಲಿ. ಆಮೇಲೆ ಬಿಗ್ ಬಾಸ್ನ ಬ್ಯಾನ್ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಈಗ ಅದನ್ನೆಲ್ಲ ನಾವು ನಮ್ಮ ಅಸಂಪ್ಷನ್ ಏನಿರುತ್ತೆ, ಈಗ ಜನಗಳ ಅಸಂಪ್ಷನ್ ಮಾಡ್ಕೊಂಡು ಅದನ್ನ ಹೇಳ್ಬೋದು ಅಷ್ಟೇ. ಬಿಕಾಸ್ ವೋಟ್ಸ್ ಯಾವ್ದು ಏನು ಬರುತ್ತೆ ಅನ್ನೋದು ನಮಗೂ ಅಸಂಪ್ಷನ್ ಇರಲ್ಲ. ಯಾಕೆ ಇವಾಗ ಧನುಷ್ ಟಾಸ್ಕ್ ವೈಸು ಧನುಷ್ ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಈಗ ಅವ್ನಿಗೆ ಜಾಸ್ತಿ ಫ್ಯಾನ್ಸ್ ಇರ್ಬೋದು. ಇವಾಗ ಗಿಲ್ಲಿ ನಮಗೇನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊತಿದ್ದಾರೆ ಅಷ್ಟು ಮಾತ್ರನೇ ಇರ್ಬೋದು. ಅದ್ರ ಔಟ್ ಆಫ್ ದಟ್ ತುಂಬ ಜನ ಫ್ಯಾನ್ಸ್ ಇರ್ಬೋದು, ಧನುಷ್ಗಾಗಿರ್ಬೋದು, ಇಲ್ಲ ರಕ್ಷಿತಾಗಿರ್ಬೋದು. ಅದರ್ವೈಸ್ ಇವಾಗ ಕಾವ್ಯ ಏನು ಅಂದರೆ ಸ್ಟಾರ್ಟಿಂಗ್ ಗಿಲ್ಲಿ ಪೋರ್ಟ್ರೇಟ್ ಮಾಡಿಕೊಂಡು ಅವ್ರ ಕಡೆಯಿಂದನೇ ಬಂದಿದ್ದಾಳೆ. ಬೇಡ, ಕಾವ್ಯಂಗೆ ಸಪ್ರೇಟ್ ಫ್ಯಾನ್ ಬೇಸ್ ಇರ್ಬೋದಲ್ಲ, ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಈಗ ಲಾಸ್ಟ್ ವೀಕ್ ವೈಸ್ ಏನು ಸೇವ್ ಆಗ್ತಾ ಬಂದಾಗ ಗಿಲ್ಲಿ ನಾನು ನೋಡ್ದಂಗೆ ಇದುವರೆಗೂ ಫಸ್ಟ್ ಟೈಮು ಏಕಾಏಕಿ ಸ್ಟಾರ್ಟಿಂಗಲ್ಲಿ ಬಂದಾಗ ಮಾತ್ರನೇ ಸೇವ್ ಆಗಿದ್ದು. ಫಸ್ಟ್ ಸೇವ್ ಆಗ್ತಿರೋದು ಇಲ್ಲ ಅಶ್ವಿನಿ ಸೇವ್ ಆಗ್ತಾರೆ, ಇಲ್ಲ ರಕ್ಷಿತಾ ಸೇವ್ ಆಗ್ತಾರೆ. ಮೇ ಬಿ ಅವ್ರಿಗೆ ಓಟ್ ಜಾಸ್ತಿ ಬೀಳ್ತಾ ಇರ್ಬೋದಲ್ಲ. ಯಪ್ಪ, ಏನು ಕ್ಯಾಲ್ಕುಲೇಟಿವ್ ನೀವು, ಎಂಥ ಕ್ಯಾಲ್ಕುಲೇಟಿವ್. ನೀವು ಇಲ್ಲಿ ಇರಬಾರ್ದಾಗಿತ್ತು ಜೀವನ, ಸಾಕು. ಈ ನಮ್ಮ ವಿವೇಕ್ ಅವ್ರೇನೋ ಮರ್ತಿದಾರಂತೆ. ನಾನು ಏನು ಮರ್ತಿದ್ದು ಅಂದರೆ, ಮೊನ್ನೆ ನೀವು ಮಂಡ್ಯಾಗೆಲ್ಲ ಹೋಗಿದ್ರಿ, ಗಿಲ್ಲಿ ಟ್ಯಾಟು ಹಾಕ್ಸ್ಕೊಂಡಿರೋದು, ಗಿಲ್ಲಿ ಟೀ ಶರ್ಟ್ ಎಲ್ಲ ಹಾಕ್ಸ್ಕೊಂಡಿರೋದು. ಅವರಿಗೆಲ್ಲ ನಾನು ಕೇಳೋದು, ಅವ್ರ ಅಪ್ಪ ಅಮ್ಮನ ಬರ್ತಡೇ ಹಂಗೆ ಸೆಲೆಬ್ರೇಟ್ ಮಾಡಿದಾರಾ? ಅವ್ರ ಅಪ್ಪ ಅಮ್ಮನ ಟ್ಯಾಟು ಹಂಗೆ ಹಾಕ್ಸ್ಕೊಂಡಿದ್ದಾರಾ? ಗಿಲ್ಲಿ ಗೊತ್ತಾಗಿದ್ದು ಯಾವಾಗಿಂದ ಜನಕ್ಕೆ? ಮ್ಯಾಕ್ಸಿಮಮ್ ಈಗ ಬಿಗ್ ಬಾಸ್ಗೆ ಬಂದಾಗಿಂದ ಒಂದು 100 ದಿನದಿಂದ ಗೊತ್ತು. 100 ದಿನದಿಂದ ಮುಂಚೆಯಿಂದ ಎಷ್ಟು ವರ್ಷದಿಂದ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಗೊತ್ತು. ಅವ್ರ ಅಪ್ಪ ಅಮ್ಮನ್ಗೆ ಏನು ಮಾಡದೇ ಇರೋರು ಗಿಲ್ಲಿಗೆ ಮಾಡಿರ್ಬೋದು. ಮೇ ಬಿ ಫಸ್ಟ್ ಅವ್ರ ಅಪ್ಪ ಅಮ್ಮನ್ಗೆ ಮಾಡಿ. ಈಗ ಏನಾಗುತ್ತೆ ಅಂದ್ರೆ ಫ್ಯಾನ್ಸು ಅದೇ ಹುಚ್ಚಾಟ, ಅದು ಅಭಿಮಾನ, ಪ್ರೀತಿ, ಅದು ಎಲ್ರಿಗೂ ಸಿಗಲ್ಲ. ಪ್ರೀತಿ ಅಭಿಮಾನ ಫಸ್ಟ್ ತಂದೆ ತಾಯಿ ಮೇಲೆ ಇರ್ಬೇಕು. ಈ ಭೂಮಿ ಮೇಲೆ ನಾವು ಯಾಕೆ ಬಂದ್ವಿ, ಯಾರಿಂದ ಬಂದ್ವಿ? ಅಲ್ಟಿಮೇಟ್ಲಿ ದೇವರು ಅಂತ ಹೇಳ್ತೀವಿ. ಅಲ್ಟಿಮೇಟ್ಲಿ ಯಾರಿಂದ? ತಂದೆ ತಾಯಿ ತಾನೆ. ಫಸ್ಟ್ ಅವರು ನಮ್ಮ ದೇವರು, ಅವ್ರಿಗೆ ಪೂಜೆ ಮಾಡ್ಬೇಕು, ಆಮೇಲೆ ಅವ್ರು ಟ್ಯಾಟು ಹಾಕ್ಸ್ಕೋಬೇಕು, ಆಮೇಲೆ ಅವ್ರ ಅಭಿಮಾನಿ ಆದ್ಮೇಲೆ ಗಿಲ್ಲಿ ಅಭಿಮಾನಿ ಆಗೋಣ. ಫಸ್ಟ್ ತಂದೆ ತಾಯಿ ಅಭಿಮಾನಿ ಆಗೋಣ, ಆಮೇಲೆ ಗಿಲ್ಲಿ ಅಭಿಮಾನಿ ಆಗೋಣ. ಎಲ್ಲ ತಂದೆ ತಾಯಿಗೂ ಇಂಥ ಒಳ್ಳೆ ಮಗನೇ ಹುಟ್ಲಿ ಅಂತ ಹೇಳ್ತಾ ನೋಡೋಣ. ಇದು ನಿಮ್ಮ ಹೇಳಿಕೆಯಿಂದ ಗಿಲ್ಲಿ ಫ್ಯಾನ್ಸ್ ಏನಾದರೂ ಅವ್ರ ಅಪ್ಪ ಅಮ್ಮನ ಟ್ಯಾಟು ಹಾಕ್ಸ್ಕೋತಾರ ಕಾದ್. ಎಸ್, ಇನ್ನು ನಮ್ಮ ಡಿಜಿಟಲಲ್ಲಿ ಒಂದಿಬ್ರು ತುಂಬ ಬ್ಯುಸಿ ಇದ್ರು. ನಮ್ಮ ವೆಬ್ಸೈಟಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಏನೇ ಸುದ್ದಿ ಕೊಟ್ಟರು ಪಟ್ ಅಂತ ಕ್ಷಣಾರ್ಧದಲ್ಲಿ ಅಪ್ಲೋಡ್ ಆಗುತ್ತೆ. ಅವರು ಹಾಯ್ ಮ್ಯಾಮ್. ಯಾರು ಗೆಲ್ಲೋದು ದಿವ್ಯಾ? ಗಿಲ್ಲಿನೇ ಗೆಲ್ಲೋದು ಮ್ಯಾಮ್. ಈಗ ಜನರ ಮನಸ್ಸನ್ನೇ ಗೆದ್ಬಿಟ್ಟಿದ್ದಾನೆ. ನಾ ಬಿಗ್ ಬಾಸ್ ಗೆಲ್ಲೋದು ದೊಡ್ಡ ವಿಷಯನಾ? ಗಿಲ್ಲಿನೇ ಗೆಲ್ಲೋದು. ಓಕೆ, ಇವಾಗ ಎಲ್ಲರೂ ಒಂದು ಕಡೆ ಫ್ಯಾನ್ಸು ಗಿಲ್ಲಿ ಗೆಲ್ಲೋದು ಅಂತ ನಿಮ್ಮ ಥರ ಫ್ಯಾನ್ಸ್ ಹೇಳಿ, ಬಟ್ ಇನ್ನೊಂದು ಕಡೆ ಏನು ಕೇಳ್ಬರ್ತಾ ಇದೆ, ಗಿಲ್ಲಿ ಗೆಲ್ಲೋದಿಲ್ಲ, ಅಶ್ವಿನಿ ಗೌಡ ಅವರೇ ಗೆಲ್ಲೋದು. ಗಿಲ್ಲಿ ಗೆದ್ದಿಲ್ಲ ಅಂದ್ರೂ ಕೂಡ ಬಿಗ್ ಬಾಸಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ರೆ ಸಾಕಷ್ಟೇ ಅಂತ ಹೇಳ್ಬಿಟ್ಟು. ಯಾರು ಗೆದ್ರೂ ಖುಷಿನೇ ಮ್ಯಾಮ್. ಗಿಲ್ಲಿ ಈಗ ಜನರ ಮನಸ್ಸನ್ನ ಗೆದ್ಬಿಟ್ಟಿದ್ದಾನೆ. ಬಿಗ್ ಬಾಸ್ ಗೆದ್ರೂ ಖುಷಿನೇ, ಅಶ್ವಿನಿ ಗೆದ್ರೂ ಖುಷಿನೇ. ಟಫ್ ಫೈಟ್ ಕೊಟ್ಟಿದ್ದಾರೆ. ಈಗ ಅಶ್ವಿನಿ ಗುರ್ತಿಸ್ಕೊಳಕ್ಕೂ ಗಿಲ್ಲಿನೂ ಕಾರಣ, ಗಿಲ್ಲಿ ಇಲ್ಲಿವರೆಗೆ ಬರೋಕ್ಕೆ ಅಶ್ವಿನಿನೂ ಒಂಥರ ಕಾರಣ ಅಲ್ವಾ? ಯಾರು ಗೆದ್ರೂ ಖುಷಿನೇ ಮ್ಯಾಮ್. ಓಕೆ, ಸೂಪರ್. ಇನ್ನು ಇವ್ರನ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಾಗಿ ಸಕಲ ಕಲಾ ವಲ್ಲಭರು ಅಂತಾನೆ ಹೇಳಿದ್ರು. ಇನ್ಪುಟ್ ಹೆಡ್ ಆಗಿದ್ರು, ಔಟ್ಪುಟ್ ಹೆಡ್ ಆಗಿದ್ರು, ಡಿಜಿಟಲ್ ಹೆಡ್ ಆಗಿ ಎಡಿಟಿಂಗ್ ಮಾಡ್ತಾರೆ ನಮ್ಮ ಜೈಕೀರ್ತಿ ಸರ್ ಅವರು. ನಂಗೊಂದು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಏನೇ ಸ್ಟ್ರೆಸ್ಸು ಪ್ರೆಷರ್ ಇದ್ದು ಕೂಡ ಕೂಲ್ ಆಗಿರಿ, ಕಾಮ್ ಆಗಿರಿ ಅಂತ ಹೇಳ್ಬಿಟ್ಟು ಕ್ವೆಶನ್ಸ್ ಕೂಡ ಇವನ್ ಅವರೇ ಎಷ್ಟೋ ಸಲ ಹೇಳ್ಕೊಟ್ಟಿದ್ದಾರೆ. ಸರ್, ಬಿಗ್ ಬಾಸ್ ನೀವು ನೋಡ್ತೀರಾ ಅಂತ ನನಗೆ ಗೊತ್ತು. ನೋಡಲ್ಲ, ಖಂಡಿತ ನೋಡಲ್ಲ. ಅಲ್ಲ ಅಂದ್ರೆ ಇಲ್ಲಿ ಹನ್ನೊಂದು ಸೀಸನ್ ಆಯ್ತಲ್ಲ, ನಾನು ಯಾವ್ದು ಅಷ್ಟು ಇಂಟ್ರೆಸ್ಟ್ ಇಂದ ನೋಡ್ತಿರ್ಲಿಲ್ಲ. ಈ ಸರಿ ಗಿಲ್ಲಿ ಅಂತ ಎಲ್ಲಿ ನೋಡಿದ್ರು ಕ್ರೇಜ್ ಇದೆ. ಸೊ ಏನಿರ್ಬೋದು ಗಿಲ್ಲಿ ಕ್ರೇಜ್ ಅನ್ನೋ ಒಂದು ರೀಸನ್ಗೆ ಒಂದು 2-3 ಎಪಿಸೋಡ್ ನೋಡಿದ್ದೀನಿ. ಬಟ್ ಗಿಲ್ಲಿ ಒಳ್ಳೆ ಕಲಾವಿದ. ಸೊ ಗಿಲ್ಲಿಗೋಸ್ಕರನೇ ನಾನು ಈ ಸೀಸನ್ ನೋಡಿದ್ದು. ಯಾಕೆಂದರೆ 1 ಅವರ್ ಟೈಮ್ ವೇಸ್ಟ್ ಮಾಡೋಕ್ಕೆ ನಮಗಂತೂ ಆಗಲ್ಲ. ಆಲ್ಮೋಸ್ಟ್ ಆಫೀಸಲ್ಲೇ ಆಗುತ್ತೆ, ಮತ್ತೆ ಟಿ ವಿ ನೋಡ್ಲಿಕ್ಕೆ ಆಗಲ್ಲ. ಆದರೂ ಈ ಗ್ಯಾಪ್ ಗಿಲ್ಲಿ ಅಂತ ಒಂದು ಏನು ಕ್ರೇಜ್ ಹೊರಗಡೆ ನೋಡ್ತಿದ್ದಾರೆ, ಟ್ಯಾಟು ಹಾಕಿಸ್ಕೊತಾರೆ, ಅವ್ರಿಗೇನು ಜೈಕಾರಕ್ಕೆ ಹೋಗೋದೇನು, ಜೈಘೋಷಕ್ಕೆ ಹೋಗೋದೇನು. ಸೊ ಅದೊಂದು ಕ್ರೇಜ್ಗೋಸ್ಕರ ನಾನು ಒಂದು 2-3 ಎಪಿಸೋಡ್ ನೋಡಿದೆ. ಬಟ್ ಗಿಲ್ಲಿ ಒಳ್ಳೆ ಕಲಾವಿದಾನೆ.
ಸೊ ನನ್ಗನ್ಸ್ದಂಗೆ ಗಿಲ್ಲಿನ ಎಲ್ಲರೂ ಮೆಚ್ತಿದ್ದಾರೆ ಅಂತ ಅಂದ್ರೆ ಅವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಗಿಲ್ಲಿನೇ ಗೆಲ್ಲಿ. ಇನ್ನು ಟಾಸ್ಕ್ ವಿಚಾರ ಬಂದ್ರೆ ಕೀರ್ತಿ ಸರ್, ನಿಮ್ಗೆ ಗೊತ್ತಿರ್ಬೋದು ಅಶ್ವಿನಿ ಅವ್ರು ಚೆನ್ನಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ. ಗಿಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಬರೀ ಮಾತಾಡಿದಾರೆ ಅಷ್ಟೇ, ಎಂಟರ್ಟೈನ್ ಮಾಡೋದು ಅಷ್ಟೇ ಅಲ್ಲ, ಟಾಸ್ಕ್ ಸ್ವಲ್ಪ ಕೌಂಟ್ ಆಗತ್ತೆ ಅಂತ ಇನ್ನೊಂದಷ್ಟು ಜನ ಅಭಿಪ್ರಾಯ ಪಡ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ ನೀವು? ಇಲ್ಲ, ಇವಾಗ ಏನೇ ಅಂದ್ರೂ ಬೇಕಾಗಿರೋ ಜನಗಳಿಗೆ ಎಂಟರ್ಟೈನ್ಮೆಂಟೇ ತಾನೆ, ಎಂಟರ್ಟೈನ್ಮೆಂಟೇ ಬೇಕಾಗಿರೋದು. ಟಾಸ್ಕ್ ಅವ್ರು ಆಡಿದ್ದಾರೆ, ಅವರ ಪರ್ಫಾರ್ಮೆನ್ಸ್ ತೋರಿಸಿರ್ತಾರೆ, ಓಕೆ. ಬಟ್ ಗಿಲ್ಲಿ ಕೂಡ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ ಕೆಲವೊಂದು ಗೇಮ್ಸಲ್ಲೆಲ್ಲ. ಸೊ ನನಗನ್ಸುತ್ತೆ ಗಿಲ್ಲಿನೇ ಗೆಲ್ಲಬೇಕು ಅಂತ. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನ ನಮ್ಮ ನಿಶು, ನಾವೇನು ಇಷ್ಟು ಚೆನ್ನಾಗಿ ಕಾಣಿಸೋದಿಕ್ಕೆ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಪ್ರತಿಯೊಂದನ್ನು ಕೂಡ ನೋಡ್ಕೋತಾಳೆ. ಏನೋ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಥರ. ನಿಶು, ನೀನು ಆಲ್ಮೋಸ್ಟ್ ನಾನು ನೋಡ್ದಂಗೆ ಮೇಕಪ್ ಆದ ನಂತರ ನೀನು ಮಾಡೋದೆ ಬಿಗ್ ಬಾಸ್ ನೋಡೋದನ್ನ, ಆಯ್ತಾ? ಸೊ ಯಾಕಷ್ಟು ಇಷ್ಟ ಬಿಗ್ ಬಾಸ್ ನಿಂಗೆ, ಮತ್ತೆ ಯಾರು ಗೆಲ್ಬೇಕಪ್ಪ ನಿಂಗೆ? ನನಗೆ ಬಿಗ್ ಬಾಸ್ ನೋಡೋಕ್ಕೆ ಕಾರಣನೇ ಗಿಲ್ಲಿ. ಅದರಿಂದ ಇನ್ನೇನು ಹತ್ರ ಇನ್ನು 2 days ಇದೆ ಫಿನಾಲೆಗೆ. ಅದಕ್ಕೇನೆ ಗಿಲ್ಲಿ ಗೆಲ್ದು ಬರಲಿ ಅಂತ ನಮ್ಮ ಎಲ್ಲರ ಆಸೆ. ಇಡೀ ಕರ್ನಾಟಕನೇ ಕಾಯ್ದು ನಿಂತಿದೆ. ಈಗ ಸಾಕಷ್ಟು ಜನ ಹೇಳ್ತಿದ್ದಾರೆ ಟಾಸ್ಕ್ ವಿಚಾರ ಬಂದ್ರೆ ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ, ಅವ್ರಿಗೆ ವೋಟ್ ಬಿದ್ದಿರುತ್ತೆ. ಗಿಲ್ಲಿ ಗೆಲ್ಲಲ್ಲ, ಅವ್ರು ಬರೀ ಮಾತಾಡಿದ್ದಾರೆ, ಎಂಟರ್ಟೈನ್ ಮಾಡಿದ್ದಾರೆ ಅಷ್ಟೇನೆ, ಟಾಸ್ಕ್ ಏನ್ ಮಾಡಿದ್ದಾರೆ, ಸೋಂಬೇರಿ, ಮನೇಲಿ ಕೆಲಸ ಮಾಡ್ತಿರ್ಲಿಲ್ಲ ಅಂತೆಲ್ಲ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಜಸ್ಟ್ ಜನರ ಒಪಿನಿಯನ್, ಆಯ್ತಾ? ಸೊ ಇನ್ ಕೇಸ್ ಏನಾದ್ರು ಅಶ್ವಿನಿ ಅವ್ರು ಗೆದ್ರೆ ಗಿಲ್ಲಿ ಫ್ಯಾನ್ಸ್ ಹೇಳ್ತಿದ್ರು ಇದು ಪಕ್ಕ ರಾಜಕೀಯ, ನಾವು ಬಿಗ್ ಬಾಸ್ ನೋಡಲ್ಲ, ಬಿಗ್ ಬಾಸ್ ಬ್ಯಾನ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನೀನೇನ್ ಹೇಳ್ತೀಯಪ್ಪ ಗಿಲ್ಲಿ ಫ್ಯಾನ್ ಆಗಿ? ಆ ಥರ ಏನಿಲ್ಲ, ಜನ ಹೆಂಗ್ ವೋಟ್ ಮಾಡ್ತಾರೋ ಅದ್ರ ಮೇಲೆ, ಅವ್ನು ಹೆಂಗ್ ನಡ್ಕೊಂಬಂದಿದ್ದಾನೆ ಅದ್ರ ಮೇಲೆ ವೋಟ್ ಮಾಡ್ತಾರೆ ಜನ. ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಇನ್ನೇನು ಹೇಳಕ್. ಗಿಲ್ಲಿ ಸ್ಲೋಗನ್ಸ್ ನೀವೆಲ್ಲ ಗುಣಗ್ತಾ ಇರ್ತೀರಾ ಮೇಕಪ್ ರೂಮ್ ಅಲ್ಲಿ, ಯಾವ್ದು ತುಂಬಾ ಇಷ್ಟ? ಗಿಲ್ಲಿ ಡಮಲ್ ಡಿಮ್ಮಿ ಡಕ್ಕ. ರೆಡಿ, 1 2 3 ಸ್ಟಾರ್ಟ್. ಡಮಲ್ ಡಿಮ್ಮಿ ಡಕ್ಕ. ಗಿಲ್ಲಿಗೆ ಗೆಲ್ಲೋದು ಪಕ್ಕ. ಡಮಾಲ್ ಡಿಮಿಲ್ ಡಕ್ಕ. ರೀಟೇಕ್. ಓಕೆ, ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಓಕೆ, ಸೂಪರ್, ಥ್ಯಾಂಕ್ ಯು. ಇನ್ನ ನೆಕ್ಸ್ಟ್ ತುಂಬಾ ಜನ ಇದ್ದಾರೆ ಗಿಲ್ಲಿ ಫ್ಯಾನ್ಸು, ಬಿಗ್ ಬಾಸ್ ಫ್ಯಾನ್ಸು, ಎಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮಂಜು, ಹಾಯ್. ಹಾಯ್. ಬಿಗ್ ಬಾಸ್ ಎನಿ ಟೈಮ್ ಅವಳು ಜಿಯೋ ಹಾಟ್ಸ್ಟಾರ್ ಅಲ್ಲೇ ಇರ್ತಾಳೆ. ಸೊ ಬಿಗ್ ಬಾಸ್ ಸೀರಿಯಲ್ಸು ಯಾವ್ದು ಅಪ್ಡೇಟ್ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಇವಳಿಗೊಂದು ಕಾಲ್ ಮಾಡಿದ್ರೆ ಸಾಕು, ಪಿನ್ ಟು ಪಿನ್ ಪಾಯಿಂಟ್ಸ್ ಫುಲ್ ಏನು ಬಯೋಡೇಟಾ ಕೊಡೋ ತರ ಕಂಪ್ಲೀಟ್ ಆಗಿ ಕೊಡ್ತಾರೆ. ಸೊ ಮಂಜು, ಯಾರು ಗೆಲ್ಬೇಕಪ್ಪ ಬಿಗ್ ಬಾಸ್ ಅಲ್ಲಿ? ಈ ಸಲ ಗಿಲ್ಲಿನೇ ಗೆಲ್ಬೇಕು. ಯಾಕಪ್ಪ? ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ. ಫಸ್ಟ್ ಇಂದ ಇಲ್ಲಿವರೆಗೂ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಅವರೇ ಗೆಲ್ಬೇಕು. ಓಕೆ, ಅಶ್ವಿನಿ ಅವ್ರು ಗೆದ್ರೆ ಇನ್ ಕೇಸ್? ನಾನು ಬಿಗ್ ಬಾಸ್ ನೋಡಲ್ಲ. ಓ ಮೈ ಗಾಡ್, ಇದು ಟ್ರೂ ಫ್ಯಾನ್ಸ್, ಗಿಲ್ಲಿ ಟ್ರೂ ಫ್ಯಾನ್ಸ್ ಇವರೆಲ್ಲ. ನಮ್ ಕಾರ್ತಿಕ್ ಸರ್ ಬಿಗ್ ಬಾಸ್ಗೆ ಯಾರೋ ಒಂದೇನೋ ಹೇಳಿಕೆ ಕೊಟ್ಟರು ಅಂತ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ರು, ಅದು ಸಿಕ್ಕಾಪಟ್ಟೆ ವೈರಲ್ ಬೇರೆ ಆಗ್ತಾ ಇದೆ. ಯಾಕಷ್ಟು ಆಕ್ರೋಶ ಬರೀತಾರಾದ್ರಿ? ಮತ್ತೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನಾನು ಆಕ್ಚುಲಿ ಬಿಗ್ ಬಾಸ್ ನೋಡಲ್ಲ, ಆದ್ರೆ ಅವರು ನಾವು ಸಮಾಜವನ್ನು ನೋಡ್ತೀವಿ. ಸಮಾಜ ಇವತ್ತೆಲ್ಲವೂ ಕೂಡ ಗಿಲ್ಲಿ ಪರವಾಗೇ ಇದೆ. ಅದು ಯಾವ ರೀತಿ ಮೋಡಿ ಮಾಡಿದ್ದಾರೋ ನಮಗಂತೂ ಗೊತ್ತಿಲ್ಲ. ಸೊ ಈ ಗಿಲ್ಲಿ ಹವಾ ಹೆಂಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಇಷ್ಟೊಂದು ಗಿಲ್ಲಿ ಗೆಲ್ಲಬೇಕು ಅಂತೇಳಿ ಬ್ಯಾನರ್ ಹಾಕೋದು ಅಥವಾ ಇದು ಪ್ರತಿಭಟನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಅನ್ನೇ ಬ್ಯಾನ್ ಮಾಡ್ತೀವಿ ನಾವು ಅಂತೆಲ್ಲ ಹೇಳಿ. ಇದನ್ನೆಲ್ಲ ನೋಡಿದ್ರೆ ಈಗ ಫಸ್ಟ್ ಇಂದ ಬಿಗ್ ಬಾಸ್ ನೋಡ್ಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. ಸೊ ಈಗ ಅದೇ ರಾಜಕೀಯ ನಡೆಯುತ್ತೆ, ಆಮೇಲೆ ಅಶ್ವಿನಿ ಗೌಡ ಅವ್ರು ಗೆದ್ರೆ ಇನ್ ಕೇಸು ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಹಂಗ ಆಗಲ್ಲ. ಮೋಸ್ಟ್ ಆಫ್ ಆಲ್ ವೋಟಿಂಗ್ಸ್ ಮೇಲೆ ಮತ್ತೆ ಅಲ್ಲಿ ಟಾಸ್ಕ್ ನ ಪರಿಗಣಿಸಿ ಯಾರಿಗ್ ಗೆಲುವು ಯಾರಿಗ್ ಕಪ್ ಅನ್ನೋ ಡಿಸೈಡ್ ಆಗತ್ತೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನನ್ನ ಒಪಿನಿಯನ್ ಅಂತ ಏನಿಲ್ಲ. ಸೊ ನನ್ನ ಪ್ರಕಾರ ಗಿಲ್ಲಿಯೇ ಗೆಲ್ತಾರೆ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡ ಅಥವಾ ಇವರಿಗಾರಿಗಾದ್ರೂ ಕೊಟ್ರೆ ಈ ಜನಗಳನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮ್ಗಂತೂ ಒಳ್ಳೆ ನ್ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಮತ್ತೆ ನೋಡಿ, ನ್ಯೂಸ್ ಆ್ಯಂಗಲ್ ಅಲ್ಲೇ ಯೋಚನೆ ಮಾಡ್ತಾರೆ. ಹಂಗೇನೆ ಏನು ಮಾಡೋಕ್ಕಾಗಲ್ಲ, ನ್ಯೂಸ್ ಚಾನಲ್ ಅಲ್ಲಿ ಇದೀವಿ ಅಂತಂದ್ರೆ ಏನ್ ನ್ಯೂಸ್ ಸಿಗುತ್ತೆ ಅಂತ. ನಮ್ಮ ಕ್ಯೂಟ್ ಲಕ್ಷ್ಮಿ ಅವರು, ಇವರು ಎಲ್ಲ ಆಲ್ರೌಂಡರ್ ಒಂಥರ, ಮೆಟ್ರೋ, ಕ್ರೈಮು, ಪೊಲಿಟಿಕ್ಸ್, ಫಿಲ್ಮ್ ಎಲ್ಲಿ ಕಳ್ಸಿದ್ರು ಜೈ ಎಲ್ಲ ರಿಪೋರ್ಟಿಂಗ್ ಕೂಡ ಮಾಡ್ತಾರೆ. ಲಕ್ಷ್ಮಿ, ಬಿಗ್ ಬಾಸ್ ನೋಡ್ತಿರಲ್ಲ? 100%. ಡಮಾರ್ ಯಾಕೆ? ಗಿಲ್ಲಿಗೋಸ್ಕರ ಜನರ ಹತ್ರ ಬೈಟ್ ತಗೊಂಡು ವಾಯ್ಸ್ ಹೋಗಿದೆ. ಓಕೆ, ರಾತ್ರಿ ಎಪಿಸೋಡ್ ಮುಗ್ದಾದ್ಮೇಲೆ ಫ್ರೀ ಇದ್ರೆ ಲೈವ್ ನೋಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಬರುತ್ತೆ, ಓನ್ಲಿ ಬಿಕಾಸ್ ಆಫ್ ಬಿಗ್ ಬಾಸ್ ನೋಡೋದೇ ಗಿಲ್ಲಿಗೋಸ್ಕರ. ನೀವೇನು ಕೇಳೋದೇ ಬೇಡ, ನಾನು ಎಲ್ಲ ಹೇಳ್ಬಿಟ್ಟು.
ಹೌದು. ಯಾಕೆ ಗಿಲ್ಲಿ ಅಂದ್ರೆ ಈಗ ನಾವು ನೀವಂತ ಅಲ್ಲ, ಜನಗಳಂತ ಅಲ್ಲ, ಏನ ಬರೀ ಮಂಡ್ಯ ಮಳವಳ್ಳಿ ಆ ಸೈಡ್ ಅವ್ರಂತ ಅಲ್ಲ, ಮಕ್ಕಳು ಕೂಡ ಈಗ ಓಕೆ ಗಿಲ್ಲಿ ಫ್ಯಾನ್ಸ್ ಅಂತ ಹೇಳಿದ್ರೆ ಬಂದಾದ ತಕ್ಷಣ ಒಂದಷ್ಟು ಮಾತುಗಳು ಕೇಳಿ ಬರುತ್ತೆ, ಪೇಯ್ಡು ಅದು ಇದು ಪ್ರಮೋಷನ್ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೂಡ ಕೊಟ್ಟರು, ನಾವು ಟ್ರೂ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು. ಪುಟ್ಟ ಮಕ್ಕಳು ಕೂಡ ಮೈ ಗಾಡ್ ಅನ್ಸುತ್ತೆ, ಅವರು ಕೂಡ ಗಿಲ್ಲಿ ಗಿಲ್ಲಿ ಗಿಲ್ಲಿ. ನಾನು ನೆನ್ನೆ ಒಂದಷ್ಟು ವಾಕ್ ಮಾಡಿದೆ ಲಕ್ಷ್ಮಿ, ಅವ್ರ ಬಾಯಲ್ಲೂ ಕೂಡ ಗಿಲ್ಲಿ ಅಂತಾನೆ ಬರ್ತಾ ಇದೆ. ಯಾಕಷ್ಟು ಇಷ್ಟ ಆಗಿರ್ಬೋದು ಗಿಲ್ಲಿ, ಎಂಟರ್ಟೈನ್ಮೆಂಟ್ ಹೊರತುಪಡಿಸಿ ಏನೋ ಒಂದು ಹಾರ್ಟಿಗೆ ಟಚ್ ಆಗಿದೆ. ಗಿಲ್ಲಿ ಹೆಂಗ ಅಂತಂದ್ರೆ ತುಂಬಾ ನ್ಯಾಚುರಲ್ ಮನುಷ್ಯ ಅವನು. ಅವ್ನಿಗೆ ಇಲ್ಲಿ ಏನ್ ಬರುತ್ತೆ ಅದು ಇಲ್ಲಿ ಯಾವುದೂ ನಾಟಕೀಯ ಇಲ್ಲ. ಅವ್ರು ಹೊರಗಡೆ ಹೆಂಗಿರ್ತಾರೆ ಹಂಗೆ ಇದ್ದಾರೆ ಬಿಗ್ ಬಾಸ್ ಮನೇಲಿ. ನಾನು ಇವಾಗ ಶಿವಣ್ಣ ಸರ್ನ ಮೀಟ್ ಮಾಡ್ಕೊಂಡ್ ಬಂದೆ, ಅವರು ಹೇಳಿದ್ರು ಯಾರಿಷ್ಟ ಅಂತಂದ್ರೆ ಗಿಲ್ಲಿ ಅಂತ ಹೇಳಿದ್ರು ಅವರು. ಸೊ ಆಕ್ಚುಲಿ ಯಾಕಂತಂದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಗಿಲ್ಲಿನ ಇಷ್ಟಪಡ್ತಾರೆ ಅಂತಂದ್ರೆ ಅವ್ರು ಏನಿದಾರೋ ಅವರಾಗೆ ಬಿಗ್ ಬಾಸ್ ಮನೇಲಿ ಇದ್ದಾರೆ. ಎಲ್ಲಿ ಆಡಂಬರ ತೋರಿಸ್ಕೊಂಡಿಲ್ಲ, ಯಾರಿಗೂ ಹೊರಗಡೆನೂ ಸಹ ಅವ್ರ ಫ್ಯಾಮಿಲಿ ನೋಡಿದ್ರು ಸಹ ಗೊತ್ತಾಗುತ್ತೆ ಅವ್ರಾಗೆ ಇದ್ದಾರೆ. ಅವ್ರ ಅಮ್ಮ ಒಂದ್ಸಲ ಬಿಗ್ ಬಾಸ್ ಮನೆಗೆ ಬಂದಾಗ ಹೇಳಿದ್ರು, ನೀನ್ ಏನೋ ಹೊರಗಡೆ ಇರೋಂಗೆ ಇದೆಯಾ ಅಂತ ಏನೋ ಹೇಳ್ತಾರೆ. ಅವ್ರು ಅವಾಗ ಗಿಲ್ಲಿ ಒಂದ್ ಮಾತು ಹೇಳ್ತಾರೆ, ನಾನಾಗೆ ಇದ್ದೀನಿ ಅಂತ ಹೇಳ್ತಾರೆ. ಸೊ ಗಿಲ್ಲಿ ಹೊರಗಡೆ ಹೆಂಗಿದ್ದಾರೆ ಹಂಗೆ ಇದ್ದಾರೆ. ಹಂಗಾಗಿ ಗಿಲ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನು ನಮ್ಮ ಮನೇಲಿ ನಮ್ಮ ಅಜ್ಜನ ಫೋನು, ಅಜ್ಜಿ ಫೋನು, ಅಮ್ಮ ಫೋನು, ನನ್ನ ಫೋನು, ತಂಗಿ ಫೋನು ಎಲ್ಲರ ಫೋನ್ ತಗೊಂಡು ಗಿಲ್ಲಿಗೆ ಓಟ್ ಹಾಕ್ಸಿದ್ದೀನಿ. ಸೂಪರ್, ಅಷ್ಟು ಬಿಗ್ ಫ್ಯಾನ್. ಸೂಪರ್. ನೋಡಿದ್ರಲ್ವಾ? ಎಸ್ ಎಸ್. ನೀವು ನಂಗೆ ಕೇಳಿದ್ರಿ, ಅದು ಆಕ್ಚುಲಿ ಹೌದು, ಆಕ್ರೋಶ ಬಂದಿದ್ದು ಹೌದು. ಆದ್ರೆ ಯಾವ ಸಂಘಟನೆಗಳ ಬಗ್ಗೆ ನಾನು ಮಾತಾಡಿದಲ್ಲ, ಸಂಘಟನೆ ಬಗ್ಗೆ ತುಂಬಾ ಗೌರವವಿದೆ. ಕರವೇ ಸಂಘಟನೆಯ ಬಗ್ಗೆ ಅವರು ಕಳೆದ ಬಾರಿ ಇಂಗ್ಲಿಷ್ ಬೋರ್ಡ್ಗಳ ಕುರಿತಾಗಿ ಅವರು ಹೋರಾಟ ಮಾಡಿದ್ದಾಗ್ಲಿ ಪ್ರತಿಯೊಂದು ಅದ್ಭುತವೇ. ಆದ್ರೆ ಅವರು ಕೊಟ್ಟಂತ ಅದೊಂದು ಹೇಳಿಕೆ ಇದೆಯಲ್ಲ, ಬಿಗ್ ಬಾಸ್ ಅನ್ನ ಪುಟ್ಗೋಸಿ ಅಂತ ಕರೆದ್ರಲ್ಲ, ಅದೊಂದು ಹೇಳಿಕೆ ಮಾತ್ರ, ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡಿದ ಅಷ್ಟೇ. ಸೂಪರ್, ಸ್ಪಷ್ಟನೆ ಸಿಕ್ತು. ಇನ್ನಾದರೂ ಏನೇನೋ ಟ್ರೋಲ್ಸ್ ಅದು ಇದು ಕಮ್ಮಿ ಆಗಲಿ ಅಂತ ಆಸೆ ಪಡ್ತೀನಿ. ಎಷ್ಟು ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಆಫೀಸ್ನಲ್ಲಿ ಹೇಗಿದೆ ಕ್ರೇಜ್ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ಮೇಯ್ನ್ ಡಿಪಾರ್ಟ್ಮೆಂಟ್ ಇದೆ, ಅದನ್ನೇ ಬಿಟ್ಟಿದ್ದೀನಿ. ಸೊ ಬನ್ನಿ, ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ತೋರಿಸುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಸೊ ಇಲ್ಲೂ ಕೂಡ ಏನಂತ ಹೇಳಿದ್ರೆ, ಎಲ್ಲೆಲ್ಲಿಗೆ ಏನೇನು ಕ್ಯಾಮ್ರಾ ಅಲಾಟ್ ಮಾಡಬೇಕು, ಯಾವ ಕಡೆ ಹೋಗ್ಬೇಕು ಎಲ್ಲ ಮುಗ್ದಾದ್ಮೇಲೆ ಆರಾಮಾಗಿ ಕೂತ್ಕೊಂಡು ಇಲ್ಲೂ ಕೂಡ ಬಿಗ್ ಬಾಸ್ನೇ ನೋಡೋದು. ಅದರಲ್ಲೂ ನಮ್ಮ ನಾಗೇಶ್ ಸರ್ ದೊಡ್ಡ ಫ್ಯಾನು ಬಿಗ್ ಬಾಸ್ಗೆ. ಸೊ ಸರ್, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿನೇ ಮೇಡಮ್. ಯಾಕೆ? ಗಿಲ್ಲಿ ಬಿಗ್ ಬಾಸ್ ಶೋ ಅನ್ನೋದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಎಂಟರ್ಟೈನ್ಮೆಂಟ್ ಬ್ರ್ಯಾಂಡ್ ಅಂಬಾಸಿಡರೇ ಗಿಲ್ಲಿ ಅಲ್ವಾ. ಯಾಕಂತಂದ್ರೆ ಈಗ ಇವರು ಎಲ್ಲರೂ ಕಾಲೆಲ್ಲಿ ಇರ್ತಾರೆ, ಅದ್ರ ಮಾತಾಡ್ತಾರೆ ಇದು ಮಾತಾಡ್ತಾರೆ ಅಂತಾರಲ್ಲ, ಅದು ಮಾತಾಡೋಕ್ಕೆ ಬಿಗ್ ಬಾಸ್ ಇರೋದು. ಇವಾಗ ಜನ ಕೂತ್ಕೊಂಡು ನೋಡ್ಬೇಕಂದ್ರೆ ನಗಬೇಕು ಅಂತ ಹೇಳಿದಾಗ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ ನೋಡ್ತಾರೆ. ಬರೀ ಜಗಳ ಕಿತ್ತಾಟ, ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅನ್ನೋದಕ್ಕೆ ಗಿಲ್ಲಿ ಸೋಲ್ಬೇಕು ಅನ್ನೋದಕ್ಕಿಂತ ಆ್ಯಕ್ಚುಲಿ ಗಿಲ್ಲಿ ಗೆಲ್ಲೋದೇ ಆಗಿರುತ್ತೆ ಟೈಮ್. ಇವಾಗ ಈ ಸೀಸನಲ್ಲಿ ಬಿಗ್ ಬಾಸ್ಗಿರೋ ಫ್ಯಾನ್ಸ್ ಯಾರಿಗೂ ಇಲ್ಲ. ಸೊ ಹಂಗಾಗಿ ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿಗಿಂತ ಬಿಗ್ ಬಾಸ್ ಬೇರೆ ಯಾರು ಗೆದ್ದರೆ ಬಿಗ್ ಬಾಸ್ ಶೋನೇ ಅನ್ನೋದೇ ಅದು ಕಾಂಟ್ರವರ್ಸಿಗೆ ಆಲ್ರೆಡಿ ಕಾಂಟ್ರವರ್ಸಿಯಲ್ಲಿ ಇದೆ. ಸೊ ಈಗ ಫೇಕ್ ಆಗುತ್ತೆ. ಫೇಕ್ ಅನ್ನೋದಕ್ಕಿಂತ ಡಬ್ಬ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಬಡವ್ರ ಮಕ್ಳಿಗೆ ಬೆಳಿಬೇಕಲ್ಲ ಮೇಡಮ್. ಸೂಪರ್ ಸೂಪರ್ ಬಿಡಿ, ಖಂಡಿತ ನೋಡೋಣ. ಇನ್ನ ನಮ್ಮನ್ನೆಲ್ಲ ತುಂಬಾ ಅತ್ಯದ್ಭುತವಾಗಿ ತೋರಿಸುವಂತಹ ನಮ್ಮ ಗುರು ಸರ್ ಆಲ್ಮೋಸ್ಟ್ ಫಿಲ್ಮ್ ಶೂಟ್ ಇದ್ದಾಗ ಇವರೇ ಬರ್ತಾರೆ. ಗಿಲ್ಲಿಯ ಬಿಗ್ ಫ್ಯಾನ್ ಅಂತಾನೆ ಹೇಳ್ಬೋದು. ಏನಾದ್ರೂ ಇವ್ರು ಹೇಳ್ತಾ ಇದ್ರು ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನಾನು ಲೈವ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಇದೆಲ್ಲ ಬೇಡ ಮೇಡಮ್, ನಮಗೆ ಗಿಲ್ಲಿ ಗೆಲ್ಬೇಕಷ್ಟೇ. ಯಾರು ಗೆದ್ರು ಓಕೆ, ಕಂಟೆಸ್ಟೆಂಟ್ ಇಲ್ಲ ನಂಗಿಲ್ಲ, ಬಟ್ ಗಿಲ್ಲಿ ಗೆಲ್ಬೇಕು ಅಷ್ಟೇ. ಯಾಕಷ್ಟು ಇಷ್ಟ ಗಿಲ್ಲಿ ಅಂದ್ರೆ? ಎಂಟರ್ಟೈನ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕರ್. ಸೊ ಏನ್ ಹಾರ್ಡ್ ವರ್ಕ್ ಮಾಡಿದಾರೆ, ಸೋಮಾರಿ ಅಂತ ಹೇಳ್ತಾರೆ ಮೇಡಮ್. ಅವರು ಹಾರ್ಡ್ ವರ್ಕರ್ ಇದ್ರಲ್ಲಿ ಇಲ್ದೇ ಇರ್ಬೋದು, ಓವರ್ ಆಲ್ ನೋಡ್ಬೇಕಲ್ಲ ಮೇಡಮ್. ಸೊ ಅವ್ರ ಲೈಫ್ ಜರ್ನಿ ನೋಡಿದಾಗ ಹೀ ಈಸ್ ಎ ಹಾರ್ಡ್ ವರ್ಕರ್. ಸೊ ಹಂಗಾಗಿ ಅವ್ರು ಗೆಲ್ಬೇಕು. ಇನ್ ಕೇಸ್ ಅಶ್ವಿನಿ ಗೆದ್ರೆ ಗೆಲ್ಲಿ ಮೇಡಮ್, ಟ್ಯಾಲೆಂಟ್ ಇರೋರು ಗೆಲ್ತಾರೆ, ಬಟ್ ಗಿಲ್ಲಿ ಮಾತ್ರ ಗೆಲ್ಬೇಕು. ದಟ್ಸ್ ಇಟ್. ಆಲ್ರೆಡಿ ಎಲ್ಲರೂ ಕರ್ನಾಟಕ ಜನತೆ ಮನ್ಸಿನ ಗೆದ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಮೇಡಮ್ ಅಶ್ವಿನಿ ಕಪ್ ಅಂತ ಗೆಲ್ಬೋದು, ಗಿಲ್ಲಿ ಇಡೀ ಕರ್ನಾಟಕ ಗೆದ್ದಿದಾರಲ್ಲ ಅಲ್ವಾ. ಕಪ್ ಈಸ್ ನಾಟ್ ಮ್ಯಾಟರ್, ಗಿಲ್ಲಿ ಇಸ್ ಮ್ಯಾಟರ್. ಕಪ್ ಈಸ್ ನಾಟ್ ಮ್ಯಾಟರ್, ಬ್ರ್ಯಾಂಡ್ ಈಸ್ ಮ್ಯಾಟರ್. ಸೂಪರ್ ಅಲ್ಲ, ನೀವು ಗಿಲ್ಲಿ ನೋಡಿ ನೋಡಿ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಗಿಲ್ಲಿ ತರನೇ ಏನು ಪ್ರಾಸ ಬಳಸಿ ಮಾತನಾಡೋದು. ಹಂಗಲ್ಲ, ಹೇಳ್ತಾನಲ್ಲ ಮೇಡಮ್, ಅದೇನದು ಒಂದ್ ಡೈಲಾಗ್ ಇದೆಯಲ್ಲ, ಏನೋ ಮನಿಗೂ ಅಭಿಮಾನಿಗೂ ವ್ಯತ್ಯಾಸ ಇದೆ ಅಂತ. ಸೊ ಮನಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಹಂಗೆ ಅಶ್ವಿನಿ ಕಪ್ ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ಆದ್ರೆ ಅಭಿಮಾನ ಇಲ್ಲಿರುತ್ತೆ ಮೇಡಮ್. ಸೊ ನೋಡಿದ್ರಲ್ವಾ, ಇನ್ನ ನನ್ನ ಕೋ ಆಂಕರ್ ಕೂಡ ಇದ್ದಾರೆ ಮಂಜರಿ ಅವರು. ಬಿಗ್ ಬಾಸ್ ನೋಡ್ತೀರಾ ಮಂಜರಿ ಅವರೇ? ಅವಾಗ ಟೈಮ್ ಸಿಕ್ಕಾಗಲ್ಲ. ಯಾರು ಫೇವ್ರೇಟ್ ಕಂಟೆಸ್ಟೆಂಟ್? ಫೇವ್ರೆಟ್ ಅಂತ ಯಾರು ಇಲ್ಲ, ಬಟ್ ಎಲ್ಲರ ನಿರೀಕ್ಷೆ ಇರೋದು ಗಿಲ್ಲಿ ಗೆಲ್ಬೇಕು ಅಂತ. ಸೊ ಗಿಲ್ಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅಂತ ನನಗೂ ಅನ್ಸತ್ತೆ.
ಹೌದು, ಬಿಕಾಸ್ ಇವತ್ತಿನ ಬೇರೆ ಬೇರೆ ಸರ್ವೆಗಳು ಹೇಳ್ತಿರೋ ಪ್ರಕಾರ, ಬೇರೆ ಸರ್ವೆ ಬಿಡಿ, ಜನನೇ ಹೇಳ್ತಿದ್ದಾರೆ ಹಳ್ಳಿಗೆ ಹೋದ್ರು ಗಿಲ್ಲಿದೆ ಮಾತು, ದಿಲ್ಲಿಗೆ ಬಂದ್ರು ಗಿಲ್ಲಿದೆ ಮಾತು. ಸೊ ಗಿಲ್ಲಿ ಗೆಲ್ತಾರೆ ಅಂತ ಅನ್ಸತ್ತೆ. ಲಾಸ್ಟ್ ಇಯರ್ ಕೂಡ ಹನುಮಂತ ಇದ್ದಾಗಲೂ ಅದೇ ನಿರೀಕ್ಷೆ ಇತ್ತು, ಹನುಮಂತನೇ ಗೆಲ್ಬೇಕು, ಹನುಮಂತ ಗೆಲ್ಲದೆ ಇದ್ರೆ ನಾವು ಬಿಗ್ ಬಾಸ್ನೇ ನೋಡಲ್ಲ ಅನ್ನೋ ಥರದಲ್ಲಿ ಲಾಸ್ಟ್ ಇಯರ್ ಕೂಡ ಮಾತು ಕೇಳಿತ್ತು. ಈ ಸರ್ತಿ ಅದಕ್ಕಿಂತ ಜಾಸ್ತಿನೇ ಹವಾ ಇದೆ ಗಿಲ್ಲಿದು. ಸೊ ಎಲ್ಲ ನೋಡಿದ್ರು ಕೂಡ ಬಿಗ್ ಬಾಸ್ ಅಫ್ಕೋರ್ಸ್ ಜನನೇ ಬೆಳೆಸಿದ್ದಲ್ವಾ ಬಿಗ್ ಬಾಸ್ನ. ಸೊ ನಮ್ಮ ಒಂದು ಕನ್ನಡಿಗರು ಬೆಳೆಸಿದಂಥ ಶೋ. ಸೊ ಕನ್ನಡಿಗರು ಎಲ್ಲರೂ ಇಷ್ಟಪಡ್ತಿದ್ದಾರೆ ಗಿಲ್ಲಿನೇ ಗೆಲ್ಬೇಕು ಅಂತ. ಸೊ ಗಿಲ್ಲಿನೇ ಗೆಲ್ಬಹುದು ಅಂತ ನನಗೂ ಅನ್ಸತ್ತೆ. ಇನ್ನೂ ಯಾರ್ಯಾರು ಓಟ್ ಹಾಕಿಲ್ಲ, ಇವತ್ತು ಲಾಸ್ಟ್ 11 ಗಂಟೆವರೆಗೂ ಟೈಮ್ ಇದೆ. ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಗಿಲ್ಲಿಗೆ ಓಟ್ ಹಾಕಿ. 99 ಓಟ್ಸ್. ಓಕೆ, ಮಧು ಸರ್ ಬಿಗ್ ಬಾಸ್ ನೋಡ್ತೀರಾ? ಅವ್ರಂಗೆ ಎಸ್ಕೇಪ್ ಆದ್ರು. ಓಕೆ, ಸೊ ನೋಡಿದ್ರಲ್ವಾ ನಮ್ಮ ಆಫೀಸಲ್ಲಿ ಕೂಡ ಹೇಗಿದೆ ಕ್ರೇಜ್ ಅಂತ ಹೇಳ್ಬಿಟ್ಟು ಎಲ್ಲರ ಬಾಯಲ್ಲೂ ಕೂಡ ಗಿಲ್ಲಿ 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 ಗಿಲ್ಲಕ್ಕು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳು, ಅಂದ್ರೆ ಕ್ಷಣಗಣನೆ ಆರಂಭ ಆಗಿದೆ ಬಿಗ್ ಬಾಸ್ಗೆ. ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಆದರೆ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು ಅಶ್ವಿನಿ ಅವರಿಗೆ ಕಪ್ ಸಿಕ್ಕರೂ ಪರವಾಗಿಲ್ಲ, ಗಿಲ್ಲಿ ಅವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಕಾದ್ ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯ ಅನ್ವೇಷಣೆಯ ಓಟದಲ್ಲಿ.